ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 57ನೆಯ ಶ್ಲೋಕ. ದೃಶಾದ್ರಾಘೀಯಸ್ಯಾದರದಲಿತ ನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇ ವಾ ಹರ್ಮ್ಯೇ ವಾ ಸಬಕರ ನಿಪಾತೋ ಹಿಮಕರಃ. ಹೇ ಮಂಗಳ ಸ್ವರೂಪಳಾದ ಶಿವೆಯೇ, ವಿಶಾಲವೂ ಆಗಷ್ಟೇ ಅರುಳುತ್ತಿರುವ ಕನ್ನೈದಲೆಯ ಕಾಂತಿಯನ್ನು ಹೋಲುತ್ತಿರುವ ಆ ನಿನ್ನ ನೋಟದಿಂದ ಬಹಳ ದೂರದಲ್ಲಿರುವ ದೀನನೂ ಆದ ನನ್ನ ಮೇಲೆ ದಯೆಯ ಧಾರೆಯನ್ನು ಪಸರಿಸಮ್ಮ. ಹೀಗೆ ನೀನು ಕೃಪೆಯನ್ನು ಹರಿಸುವುದರಿಂದ ನಾನು ಧನ್ಯನಾಗುತ್ತೇನೆ ಮತ್ತು ಇದರಿಂದ ನಿನಗೆ ಯಾವುದೇ ನಷ್ಟವಾಗುವುದಿಲ್ಲ ತಾಯಿ. ಚಂದ್ರನ ಶೀತ ಕಿರಣವು ಅರಣ್ಯದಲ್ಲಿಯೂ ಹರಡುತ್ತೆ, ಅದೇ ರೀತಿಯಾಗಿ ಭವನದ ಮೇಲೆಯೂ ಸಮಾನವಾಗಿ ಹರಡುವಂತೆ ಮಹಾಯೋಗಿಗಳ ಮೇಲೆ ನಿನ್ನ ಕೃಪೆ ಹೇಗೆ ಹರಿಸುತ್ತೀಯೋ ಹಾಗೆ ನನ್ನ ಮೇಲೂ ಸ್ವಲ್ಪ ದಯೆಯನ್ನು ಹರಿಸಮ್ಮ ಅಂತ ಹೇಳಿ ಈ ಶ್ಲೋಕದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಕರುಣಾದೃಷ್ಟಿಯನ್ನು ಪಸರಿಸಮ್ಮ ಅಂತ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಆತ್ಮೀಯರೇ, ಈ ಶ್ಲೋಕವನ್ನು ವ್ಯಾಖ್ಯಾನ ಮಾಡುವಾಗ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಪುಟ್ಟ ಬಾಲಭಕ್ತರಾಗಿ ಅಮ್ಮನ ಮುಂದೆ ನಿಂತು ಬಹಳ ಪ್ರೇಮದಿಂದ ದೈನ್ಯದಿಂದ ಆಕೆಯ ಕೃಪೆಯನ್ನು ಪ್ರಾರ್ಥಿಸುತ್ತಿರುವ ಒಂದು ಪರಿಯನ್ನು ನಾವು ಕಲ್ಪನೆ ಮಾಡಿಕೊಳ್ಳಬಹುದು. ನೋಡಿ, ಈ ಶ್ಲೋಕದಲ್ಲಿ ಶಂಕರರು ಅಮ್ಮನನ್ನು ಶಿವೆ ಅಂತ ಹೇಳಿ ಕರೆದಿದ್ದಾರೆ. ಶಿವೆ ಅಂತಂದರೆ ಮಂಗಳಪ್ರದಳು ಅಂತ ಸಾಕಷ್ಟು ಸಲ ನೋಡ್ತಾ ಬಂದಿದ್ದೇವೆ. ಯಾರು ಮಂಗಳ ಸ್ವರೂಪಳೋ, ಶುಭ ಸ್ವರೂಪಳೋ, ಅವಳೇ ತನ್ನ ಭಕ್ತರಿಗೆ ಶುಭವನ್ನು ಮಂಗಳವನ್ನು ಕೊಡಲಿಕ್ಕೆ ಸಾಧ್ಯ. ಹಾಗಾಗಿ ಅಮ್ಮನನ್ನು ಶಿವೆ ಅಂತ ಹೇಳಿ ಕರೀತಾ ಇದ್ದಾರೆ. ಇಂತಹ ಶಿವೆ ಅನಿಸಿದಂತಹ ಜಗನ್ಮಾತೆಯ ಕಣ್ಣುಗಳನ್ನು ಕನ್ನೈದೆಲೆಗೆ ಹೋಲಿಸಿದ್ದಾರೆ. ಅದು ಅತ್ಯಂತ ಕಾಂತಿಯಿಂದ ಕೂಡಿದೆ, ಸ್ವಪ್ರಕಾಶವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂತಹ ಸುಂದರವೂ ಸ್ವಪ್ರಕಾಶವೂ ದಯಾಪೂರ್ಣವೂ ಆಗಿರಬಹುದಾದ ಅಮ್ಮ, ನಿನ್ನ ಕಣ್ಣುಗಳಿಂದ ಆ ಕೃಪೆಯ ಧಾರೆಯನ್ನು ಬಹಳ ದೂರದಲ್ಲಿರುವ ನನ್ನ ಮೇಲೂ ಸ್ವಲ್ಪ ಮಾತ್ರವೇ ಪಸರಿಸಮ್ಮ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಈ ಸಾಲನ್ನು ನಾವು ಸ್ವಲ್ಪ ನಿಧಾನವಾಗಿ ಅರ್ಥೈಸಿಕೊಳ್ಳಬೇಕು. ಏನು ಅಂತಂದರೆ ನೋಡಿ, ಶಂಕರ ಭಗವತ್ಪಾದರು ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥ ಮಹನೀಯರು. ಅಂದರೆ ನನ್ನಲ್ಲಿರುವ ಆತ್ಮವೇ ಪರಬ್ರಹ್ಮ, ಅಹಂ ಬ್ರಹ್ಮ ಅಸ್ಮಿ ಅಂತ ಉಪನಿಷತ್ ವಾಕ್ಯಗಳನ್ನು ಪ್ರತಿಪಾದನೆ ಮಾಡಿದಂಥ ಮಹನೀಯರು. ಆದರೆ ಈ ಶ್ಲೋಕದಲ್ಲಿ ದೂರದಲ್ಲಿರುವ ನನ್ನ ಮೇಲೆ ನಿನ್ನ ದಯೆಯನ್ನು ಪಸರಿಸಮ್ಮ ಅಂತ ಹೇಳ್ತಾ ಇದ್ದಾರಲ್ಲ, ಇದು ಹೇಗೆ ಅದ್ವೈತವಾಗತ್ತೆ? ಇದು ದ್ವೈತ ಭಕ್ತಿ ಅಲ್ಲವೇ ಅಂತ ಕೇಳಬಹುದು. ಹೌದು, ಒಂದರ್ಥದಲ್ಲಿ ನಿಜವೇ. ಇಲ್ಲಿ ಭಗವತ್ಪಾದರು ಯಾವ ಅರ್ಥದಲ್ಲಿ ಈ ವಿಚಾರವನ್ನು ಹೇಳ್ತಾ ಇದ್ದಾರೆ, ಅಮ್ಮನ ಮುಂದೆ ಯಾವ ದೃಷ್ಟಿಯಿಂದ ಪ್ರಾರ್ಥನೆ ಮಾಡುತ್ತಿದ್ದಾರೆ ಅನ್ನುವುದನ್ನು ನಾವು ಗಮನಿಸಬೇಕು. ನೋಡಿ, ದ್ವೈತ ಭಕ್ತಿ ಇಲ್ಲದೆ ಅದ್ವೈತ ಸಿದ್ಧಿಯಾಗುವುದಿಲ್ಲ. ಯಾರೇ ಭಗವಂತನ ಬಗ್ಗೆ ಚಿಂತನೆಯನ್ನು ಆರಂಭ ಮಾಡಿದರೂ ದ್ವೈತ ಭಕ್ತಿಯಿಂದ, ನಾನು ದಾಸ, ಅಮ್ಮ ಈಶಾ ಅನ್ನುವ ದೃಷ್ಟಿಯಲ್ಲಿಯೇ ಆರಂಭ ಮಾಡಬೇಕು. ಹೀಗಾಗಿ ಸಾಧನೆಯ ಪ್ರಾರಂಭದ ಹಂತದಲ್ಲಿರುವಂಥ ಭಕ್ತರ ಮನಸ್ಥಿತಿಯನ್ನು ಕುರಿತು ಭಗವತ್ಪಾದರು ಈ ಶ್ಲೋಕ ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳಿಯಬೇಕು. ನೋಡಿ, ಯಾರಿಗೆ ಆ ಭಗವತಿ, ಆ ಪರಮೇಶ್ವರಿ ದೂರವಾಗಿರ್ತಾಳೆ ಅಂತಂದರೆ ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಸಂಪೂರ್ಣವಾಗಿ ಪ್ರಾಪಂಚಿಕವಾದ ವಿಷಯಗಳನ್ನೇ ತುಂಬಿಕೊಂಡಿರುವಾಗ ಸಹಜವಾಗಿ ನಾವು ದೈವದಿಂದ ದೂರವಾಗ್ತೇವೆ. ಯಾವಾಗ ಭಗವಂತನಿಂದ ನಾವು ದೂರವಾಗಿ ಪ್ರಾಪಂಚಿಕ ವಿಷಯದಲ್ಲೇ ಮುಳುಗಿ ಹೋಗಿರ್ತೇವೆ, ಯಾವಾಗೋ ಒಮ್ಮೆ ದೇವರ ಪೂಜೆ, ದೇವರ ನಾಮಸ್ಮರಣೆ ಹೀಗೆಲ್ಲ ಮಾಡ್ತಾ ಇದ್ರೆ ಇದು ದ್ವೈತ ಸ್ಥಿತಿ. ಹಾಗಾದರೆ ಅದ್ವೈತ ಸ್ಥಿತಿ ಹೇಗಿರುತ್ತೆ ಅಂತಂದರೆ,
ಯಾರ ಮನಸ್ಸು, ಬುದ್ಧಿ, ಮಾತು, ಕ್ರಿಯೆ ಪ್ರತಿಯೊಂದೂ ಸಹ ಭಗವತ್ ತತ್ವದಿಂದ ತುಂಬಿ ಹೋಗಿರುತ್ತೋ, ಭಗವನ್ಮಯವಾಗಿ ಬಿಟ್ಟಿರುತ್ತೋ, ಆ ಮಹಾತ್ಮರು ಆ ದೈವದಿಂದ ದೂರ ಇರೋದಿಲ್ಲ. ಅವರೇ ಒಂದರ್ಥದಲ್ಲಿ ದೈವವಾಗಿ ಬಿಟ್ಟಿರ್ತಾರೆ. ಅದೇ ಅದ್ವೈತ ಸಿದ್ಧಿ ಅಂತ. ಹೀಗಾಗಿ ಶಂಕರ ಭಗವತ್ಪಾದರು ಅಮ್ಮನ ಮುಂದೆ ನಿಂತು ದೀನರಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹೇ ಜಗನ್ಮಾತೆಯೇ, ನಾನು ಅತ್ಯಂತ ಅಲ್ಪಭಕ್ತ, ದೀನ, ನಾನು ನಿನ್ನಿಂದ ಬಹಳ ದೂರದಲ್ಲಿದ್ದೇನಮ್ಮ. ಆದರೆ ಎಷ್ಟೇ ದೂರವಿದ್ದರೂ ವಿಶ್ವಸ್ವರೂಪಳಾದ ನಿನ್ನ ದೃಷ್ಟಿ ಹೇಗಿದೆ ಅಂತಂದರೆ ವಿಶಾಲವಾಗಿರುವುದರಿಂದ ಪ್ರಾರ್ಥನೆ ಮಾಡುತ್ತಿರುವಂತಹ ಭಕ್ತರು ಎಷ್ಟೇ ದೂರದಲ್ಲಿದ್ದರೂ ಸಹ ದಯೆಯನ್ನು ಪಸರಿಸುವಂಥ ದಯಾಪೂರ್ಣ ಗುಣ ನಿನ್ನದಾಗಿದೆ. ಹಾಗಾಗಿ ನನ್ನ ಮೇಲೂ ಸಹ ನಿನ್ನ ದಯೆಯ ಪ್ರವಾಹವನ್ನು ಸ್ವಲ್ಪವಾದರೂ ಹರಿಸಮ್ಮ. ಅಮ್ಮ, ಕೇವಲ ಯೋಗಿಗಳ ತಪಸ್ವಿಗಳ ಮೇಲೆ ನೀನು ದಯೆಯನ್ನು ಹರಿಸಿದರೆ ನೀನು ದೊಡ್ಡವಳಾಗುವುದಿಲ್ಲ. ಏಕೆಂದರೆ ಈಗಾಗಲೇ ತಪಸ್ವಿಗಳು ತಮ್ಮ ತಪಸ್ಸಿನಿಂದ ಅವರು ನಿನ್ನ ದಯೆಗೆ ಪಾತ್ರರಾಗಿರ್ತಾರೆ. ಆದರೆ ನನ್ನಂತಹ ದೀನನ ಮೇಲೆ, ಅಲ್ಪನ ಮೇಲೆ ನಿನ್ನ ಕೃಪೆಯನ್ನು ಹರಿಸುವುದರಿಂದ ನಿನ್ನ ಕೀರ್ತಿ ಬಹಳ ವಿಶಾಲವಾಗಿ ಹರಡುತ್ತಮ್ಮ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವ ಭಾವದಲ್ಲಿ ಶಂಕರ ಭಗವತ್ಪಾದರು ಅಮ್ಮನನ್ನು ಕೀರ್ತಿಸ್ತಾ ಇದ್ದಾರೆ. ಇದೆಲ್ಲ ನಮ್ಮಂತಹ ಸಾಮಾನ್ಯ ಭಕ್ತರ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಹಾತ್ಮರು ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಶ್ಲೋಕವನ್ನು ನಾವು ಪ್ರತಿನಿತ್ಯ ಅನುಸಂಧಾನ ಮಾಡುವುದರಿಂದ ಆ ಜಗನ್ಮಾತೆಯ ಕರುಣೆ, ಈ ಗುರುನಾಥರ ಕರುಣೆ ಎಂದಾದರೂ ಒಮ್ಮೆ ನಮ್ಮ ಮೇಲಾಗುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅಮ್ಮ, ನೀನು ನಿನ್ನ ದಯೆಯನ್ನು ಪಸರಿಸುವುದರಿಂದ ನಾನು ಧನ್ಯನಾಗುತ್ತೇನೆ ತಾಯಿ. ಮತ್ತು ಅಮ್ಮ, ನನ್ನ ಮೇಲೆ ನೀನು ನಿನ್ನ ಕೃಪೆಯನ್ನು ಹರಿಸುವುದರಿಂದ ನಿನಗೇನೂ ನಷ್ಟವಾಗುವುದಿಲ್ವಮ್ಮ. ಏಕೆಂದರೆ ನೀನು ದಯೆಯ ನಿಧಿ, ಎಂದೂ ಆವಿಯಾಗದಂತಹ ಗಂಗಾ ಜಲದಂತೆ ಸದಾಕಾಲ ನಿನ್ನಲ್ಲಿ ದಯೆ ಅನ್ನುವಂಥದ್ದು ತುಂಬಿ ತುಳುಕಾಡ್ತಾ ಇರುತ್ತೆ. ಕೊಟ್ಟಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಆದ್ದರಿಂದ ಹೇ ಜಗನ್ಮಾತೆ, ಕೇವಲ ದೊಡ್ಡ ದೊಡ್ಡ ಸಾಧಕರ ಮೇಲೆ, ತಪಸ್ವಿಗಳ ಮೇಲೆ, ಯೋಗಿಗಳ ಮೇಲೆ ನಿನ್ನ ಕರುಣೆ ಬೀರುವುದು, ಅವರನ್ನು ಉದ್ಧಾರ ಮಾಡೋದು ಇದು ದೊಡ್ಡ ವಿಷಯ ಅಲ್ಲವೇ ಅಲ್ಲ. ನನ್ನಂತಹ ಪಾಮರರನ್ನು ನೀನು ಉದ್ಧಾರ ಮಾಡಿಬಿಟ್ರೆ ಜಗತ್ತೆಲ್ಲ ನಿನ್ನನ್ನು ಕೊಂಡಾಡುತ್ತಮ್ಮ. ಹಾಗಾಗಿ ಹೇ ಜಗನ್ಮಾತೆ, ನಿನ್ನ ದಯಾದೃಷ್ಟಿ ನನ್ನ ಮೇಲೆ ಹೇಗೆ ಬೀರಬೇಕು ಅಂದರೆ, ಆಹ್ಲಾದವಾದ ಚಂದ್ರನ ಶೀತ ಕಿರಣವು ಅಡವಿಯ ಮೇಲೂ ಬೀಳುತ್ತೆ, ಹಾಗೆ ಭವನದ ಮೇಲೂ ಪಸರಿಸುತ್ತೆ. ಅದು ಹೇಗೆ ಸಮಾನವಾಗಿ ಎರಡರ ಮೇಲೂ ಪ್ರಸಾರವಾಗುತ್ತೋ ಆ ಶೀತ ಕಿರಣಗಳು, ಹಾಗೆಯೇ ನನ್ನ ಮೇಲೂ ಸಹ ಯೋಗಿಗಳ ಮೇಲೆ ನೀನು ಯಾವ ರೀತಿ ಕೃಪಾದೃಷ್ಟಿಯನ್ನು ಹರಿಸಿ ಅವರನ್ನು ಉದ್ಧಾರ ಮಾಡ್ತೀಯೋ, ಅವರನ್ನು ರಕ್ಷಣೆ ಮಾಡ್ತೀಯೋ, ಅದೇ ರೀತಿ ದೀನನಾದ ಅಲ್ಪನಾದ ನನ್ನನ್ನೂ ಸಹ ಒಮ್ಮೆ ಕೃಪಾದೃಷ್ಟಿಯಿಂದ ನೋಡಿ ಉದ್ಧರಿಸಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯನ್ನು ಮತ್ತೆ ಮತ್ತೆ ಪರಿಪರಿ ವಿಧದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಆತ್ಮೀಯರೇ, ನಿತ್ಯವೂ ಪಠಿಸಲಿಕ್ಕೆ ಯೋಗ್ಯವಾದಂಥ ಈ ಶ್ಲೋಕವನ್ನು ನಮಗೆ ಕೊಟ್ಟಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಚರಣಾರವಿಂದಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಆ ಜಗನ್ಮಾತೆಯ ಕಾರುಣ್ಯವನ್ನು ನಾವೂ ಸಹ ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಮೇಲೂ ನಿನ್ನ ದಯೆಯನ್ನು ಹರಿಸಮ್ಮ ಅಂತ ಹೇಳಿ ಆ ಜಗನ್ಮಾತೆಯನ್ನು ಕೇಳಿಕೊಳ್ಳುತ್ತಾ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕ ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು, ನಮಸ್ಕಾರ.